ನಮಸ್ತೆ ವೀಕ್ಷಕರೇ. ಸಿರಿಧಾನ್ಯಗಳಿಂದ ಸ್ವಾವಲಂಬನೆಯತ್ತ ರೈತ ಮಹಿಳೆಯರು. ಧಾರವಾಡ ತಾಲೂಕಿನ ರೈತ ಮಹಿಳೆಯರು ಇಂದು ತಮ್ಮ ಪರಿಶ್ರಮ, ಪ್ರತಿಭೆ ಹಾಗೂ ಉದ್ಯಮಶೀಲತೆಯಿಂದ ಗಮನ ಸೆಳೆದಿದ್ದಾರೆ. ಧಾರವಾಡ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಹೊಲದಲ್ಲಿ ಬೆಳೆದ ಸಿರಿಧಾನ್ಯಗಳು ಹಾಗೂ ವಿವಿಧ ಬೆಳೆಗಳನ್ನು ಬಳಸಿಕೊಂಡು ತಯಾರಿಸಿದ ಹಲವು ಬಗೆಯ ಖಾದ್ಯಗಳ ಮಳಿಗೆಗಳನ್ನು ರೈತ ಮಹಿಳೆಯರು ತೆರೆದಿದ್ದರು. ತಾವು ಬೆಳೆದ ಬೆಳೆಯನ್ನು ಕೇವಲ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಬದಲು ಅದಕ್ಕೆ ಮೌಲ್ಯವರ್ಧನೆ ಮಾಡಿ ವಿವಿಧ ಆಹಾರ ಉತ್ಪನ್ನಗಳನ್ನಾಗಿ ಪರಿವರ್ತಿಸಿ ಸ್ವಯಂ ಉದ್ಯೋಗ ಹಾಗೂ ಆದಾಯದ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇನ್ನು ವಿಶೇಷವೇನೆಂದರೆ, ತಮ್ಮ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ವಿವಿಧ ಕಂಪನಿಗಳೊಂದಿಗೆ ಸಹಭಾಗಿತ್ವ ಮಾಡಿಕೊಂಡು ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಿರುವುದು ವಿಶೇಷ. ಈ ಮಳಿಗೆಗಳಿಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಖಾದ್ಯಗಳು ಹಾಗೂ ರೈತ ಮಹಿಳೆಯರ ಸ್ವಂತ ಹೊಲದಲ್ಲಿ ಬೆಳೆದ ಬೆಳೆಗಳಿಂದ ತಯಾರಿಸಿದ ಉತ್ಪನ್ನಗಳು ಗಮನ ಸೆಳೆದವು. ತಮ್ಮ ಉತ್ಪನ್ನಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾ ಅವುಗಳ ಗುಣಮಟ್ಟ ಮತ್ತು ತಯಾರಿಕಾ ವಿಧಾನವನ್ನು ಪರಿಚಯಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಕೃಷಿಯಿಂದ ಉದ್ಯಮದತ್ತ ಹೆಜ್ಜೆ ಇಡುತ್ತಿರುವ ರೈತ ಮಹಿಳೆಯರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪರಿಚಯಿಸಲು, ಹೊಸ ಮಾರುಕಟ್ಟೆಯನ್ನು ಕಂಡುಕೊಳ್ಳಲು ಹಾಗೂ ಸ್ವಂತ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಉತ್ತಮ ವೇದಿಕೆಯಾಗಿದೆ. ಒಟ್ಟಿನಲ್ಲಿ ಹೊಲದಲ್ಲಿ ಬೆಳೆದ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡಿ ಅದನ್ನೇ ಉದ್ಯೋಗ ಮತ್ತು ಆದಾಯದ ಮೂಲವನ್ನಾಗಿ ಮಾಡಿಕೊಂಡಿರುವ ಧಾರವಾಡ ತಾಲೂಕಿನ ರೈತ ಮಹಿಳೆಯರ ಈ ಪ್ರಯತ್ನ ಇತರ ಮಹಿಳೆಯರಿಗೂ ಪ್ರೇರಣೆಯಾಗಿದೆ. ನಾವಿವತ್ತು ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ರೈತರನ್ನು ಬೆಳೆದಂತಹ ಬೆಳೆಯಲ್ಲಿ ಸಮೃದ್ಧಭರಿತವಾದಂತಹ ಖಾದ್ಯಗಳನ್ನು ರೆಡಿ ಮಾಡಿಕೊಂಡು ಧಾರವಾಡದ ಹೃದಯ ಭಾಗದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಕಚೇರಿ ಮತ್ತು ತಾಲೂಕು ಪಂಚಾಯತಿಯ ಮುಂಭಾಗದಲ್ಲಿ ಒಂದು ಸ್ಟಾಲನ್ನು ಹಾಕಿಕೊಂಡು ಇವರು ತಾವು ತಯಾರಿಸಿರ್ತಕ್ಕಂಥ ಪರಿಶುದ್ಧತೆಯಿಂದ ಮಾಡಿರ್ತಕ್ಕಂಥ ಮತ್ತು ರೈತರ ತಮ್ಮ ಕೈಯಾರೆ ಮಾಡಿಕೊಂಡು ಬಂದಂಥ ರೈತ ಮಹಿಳೆಯರನ್ನು ನಾವು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ. ಈಗ ನಾವು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಯಾವ ರೀತಿ ರೈತ ಮಹಿಳೆಯರಿಗೆ ಒಂದು ಸಪೋರ್ಟನ್ನು ಒಂದು ತಾಲೂಕು ಪಂಚಾಯತಿಯ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಅದೇ ರೀತಿ ಅವರ ಉತ್ತೇಜನಕ್ಕಾಗಿ ಅವರ ಒಂದು ಬದುಕು ಕಟ್ಟಿಕೊಡ್ಲಿಕ್ಕೆ ಅವರಿಗೆ ಸಹಕಾರಿಯಾಗುವಂತಹ ಮಾಹಿತಿಯನ್ನು ಏನೇನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಕೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಈಗ ನಮ್ಮ ರೈತ ಉತ್ಪಾದಕ ಕಂಪನಿ ಒಳಗಡೆ ಮೇನ್ಲಿ ನಾವು ಫೋಕಸ್ ಮಾಡ್ತಿರೋದು ಮಹಿಳಾ ಕಿಸಾನ್. ಯಾರು ಮಹಿಳೆಯರು ಏನೇನು ಪ್ರೊಡಕ್ಷನನ್ನು ಗ್ರೋ ಮಾಡ್ತಿದ್ದಾರೆ ಅವರಿಗೆ ನಾವು ಈ ರೀತಿಯಾದಂಥ ಪ್ಯಾಕೇಜಿಂಗ್, ಫ್ರೀ ಆಫ್ ಕಾಸ್ಟ್ ಪ್ಯಾಕೇಜಿಂಗ್ ಸಿಸ್ಟಮ್ನ ಕೊಡ್ತಿದ್ದೀವಿ ಸರ್. ಇವರು ನಮ್ಮ ಕಂಪನಿಗೆ ಅಲ್ಲಿಂದ ಅಲ್ಲಿಗೆ ಅವರು ಇದನ್ನು ಮಾರುಕಟ್ಟೆಗೆ ಅಂತಂದು ಏನು ನಾವು ಮಾರ್ಕೆಟಿಂಗ್ ಬೇಲೂರು ಮತ್ತು ಇಲ್ಲಿ ತಾಲೂಕು ಪಂಚಾಯತಿ ಒಳಗೆ ಜಿಲ್ಲಾ ಇದರಿಂದ ನಾವು ಮಾಸಿಕ ಸಂತೆಗಳನ್ನು ಹಮ್ಮಿಕೊಂಡಿರ್ತೀವಿ. ಇವತ್ತು ಮತ್ತು ನಾಳೆ ಮಾಸಿಕ ಸಂತೆ ಒಳಗೆ ಒಂದೊಂದು ವಿಶೇಷವಾಗಿ ಒಂದೊಂದು ಹಬ್ಬದ ಇದನ್ನು ಹಳ್ಳಿಯಿಂದ ಬಂದಂಥ ಹಳ್ಳಿ ಜನರು ಅಲ್ಲಿ ಸಿಗುವಂಥ ಉತ್ಪನ್ನಗಳನ್ನು ಬಳಸಿ ಚಪ್ಪಟವಾದ ಅಡುಗೆ ಮತ್ತು ಏನೇನು ಉತ್ಪನ್ನಗಳನ್ನು ನಾವು ಮಾಡಿರ್ತೀವಿ ಅದೇ ರೀತಿ ಅವನ್ನ ನಾವು ರೀಸ್ನೇಬಲ್ ರೇಂಜಲ್ಲಿ ವಿಶೇಷವಾಗಿ ಚಕ್ಕಲಿ, ಉಂಡೆ, ನಾನಾ ಥರದ ಉಂಡೆಗಳನ್ನು ನಾವು ಇಲ್ಲೇ ಸಿಗ್ತಾವೆ. 2 ದಿನ ನಮ್ಮ ಮಹಿಳೆಯರಿಗೆ ಸ್ವಾವಲಂಬಿ ಆಗಲ್ಲ ನಾವು ಎಲ್ಲ ಥರ ಉತ್ತೇಜನ ಮಾಡಕತ್ತಾರೆ ಸಂಜೀವಿನಿ ಒಳಗೆ. ನೀವು ಸಹ ಬಂದು ಇದರೊಳಗೆ ಪಾಲ್ಗೊಂಡು ಮಹಿಳೆಯರಿಗೆ ವಿಶೇಷವಾಗಿ ಗ್ರಾಮೀಣ ಮಹಿಳೆಗೆ ಉತ್ತೇಜನ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಮಾಡ್ತಾರೆ ಸರ್. ಇಲ್ಲೇನಾಗುತ್ತೆ ಅಂತಂದರೆ ರೈತರು ಬೆಳೆದಕ್ಕಂಥ ಡೈರೆಕ್ಟ್ ನಮ್ಮದು ಪ್ರಾಡಕ್ಟು ಇಲ್ಲಿ ತೊಗೊಳ್ತೀವಿ. ಆಮೇಲೆ ಫ್ರೀ ಆಫ್ ಕಾಸ್ಟ್ ಅವರಿಗೆ ನಮ್ಮ ಕಂಪನಿ ಮುಖಾಂತರ ಪ್ಯಾಕೇಜಿಂಗ್ ಸಿಸ್ಟಮ್ನ ಇಲ್ಲಿ ಕೊಡಿಸಿದ್ದೀವಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಅವ್ರದ್ದು ಯಾವುದೇ ಪ್ರೊಡಕ್ಷನ್ ಇರ್ಬೋದು ಅದರದ್ದು ಕಾಸ್ಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. MKPC ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪ್ನಿ, ಜೀವಾಮೃತ ಕಂಪ್ನಿ ಅಂತ ಇದೆ. ಸೊ ಈ ಕಂಪ್ನಿಯಲ್ಲಿ ನಮಗೆ 1000ಕ್ಕೂ ಹೆಚ್ಚು ರೈತ ಮಹಿಳೆಯರು ಶೇರ್ ಹೋಲ್ಡರ್ಸ್ ಇದ್ದಾರೆ. ಇವರೆಲ್ಲ ಬೆಳೀತಕ್ಕಂಥ ಭೂಮಿಯಲ್ಲಿ ಬೆಳೀತಕ್ಕಂಥ ಎಲ್ಲ ಕಾಳುಗಳನ್ನು ನಾವು ತೊಗೊಂಡ್ಬಿಟ್ಟು ನೇರವಾಗಿ ಇಲ್ಲಿ ಮಧ್ಯವರ್ತಿಗಳ ದಲ್ಲಾಳಿಗಳ ಯಾವುದೇ ಪ್ರವೇಶ ಇಲ್ಲದೇನೆ ನಾವು ನೇರವಾಗಿ ಮಾರುಕಟ್ಟೆಗೆ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಇದೇ ರೀತಿ ಎಲ್ಲ ಪ್ಯಾಕಿಂಗ್, ಲೇಬ್ಲಿಂಗ್ ಮಾಡಿಸಿ ಇವ್ರ ಕಡೆಯಿಂದನೇ ನಾವು ಮಾರುಕಟ್ಟೆಗೆ ಇದನ್ನು ಬಿಡ್ತಾ ಇದ್ದೀವಿ. ಜೀವಾಮೃತ ಕಂಪನಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಕೇಳ್ತೇನೆ. ಇವತ್ತು ಈ ಧಾರವಾಡ ಭಾಗದ ಏನಿದು ಜೀವಾಮೃತ ಕಂಪ್ನಿ ನಿಮ್ಮದು? ಏನಿದು ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದ? ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಇವತ್ತಿನ ರೈತ ಮಹಿಳೆಯರು ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಕಳೆದ 2 ವರ್ಷಗಳಿಂದಲೂ ಕೂಡ ಕಂಪನಿ ಒಂದು ಆರಂಭವಾಗಿದೆ. ಇದರ ಉದ್ದೇಶ ರೈತ ಸಬಲೀಕರಣ ಮಾಡಲಿಕ್ಕೆ, ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರುಗಳಿಗೆ, ಮಹಿಳಾ ರೈತರುಗಳನ್ನು ಸಬಲೀಕರಣ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಹಿಳೆಯರು, ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಇವತ್ತು ನಾವು ಖರೀದಿ ಮಾಡಿ, ಅಂದರೆ ಈಗಾಗಲೇ ಹೇಳಿದ ಹಾಗೆ ಯಾವುದೇ ರೀತಿ ದಲ್ಲಾಳಿಗಳ ಅವಶ್ಯಕತೆ ಇಲ್ಲದೆ
ನೇರವಾಗಿ ರೈತರಿಂದ ಖರೀದಿ ಮಾಡಿ ಅದಕ್ಕೆ ತಕ್ಕವಾದಂಥ ಬೆಲೆಗಳನ್ನು ನಾವು ಇವತ್ತು ರೈತರಿಗೆ ಒದಗಿಸಿಕೊಡ್ತೇವೆ. ಅದು ಸರಿಸುಮಾರು ಇವತ್ತು ಎಲ್ಲ ರೀತಿ ನಮ್ಮ ಬೆಳೀತಕ್ಕಂಥ ಸೋಯಾಬೀನ್ ಆಗಿರಲಿ, ಮೇಜು ಆಗಿರಲಿ, ಮತ್ತು ನಮಗೆ ಯಾವುದೇ ರೀತಿಯಲ್ಲಿ ಅಲಸಂದೆ ಆಗಿರಲಿ, ಹೆಸರು ಆಗಿರಲಿ, ಈ ಥರದ ಎಲ್ಲ ಕಾಳುಗಳನ್ನು ನಾವು ರೈತರಲ್ಲಿ ಖರೀದಿ ಮಾಡಿ ಅವರಿಗೆ ಯಾವುದೇ ರೀತಿ ಖರ್ಚುಗಳನ್ನ ಜಾಸ್ತಿ ಮಾಡಲಾರ್ದಂಥ ಕಡಿಮೆ ಖರ್ಚಲ್ಲಿ ಅವರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಆದಾಯವನ್ನು ಕೊಡ್ತಾ ಜೊತೆಗೆ ಸಾವಿರಾರು ರೈತ ಸಬಲೀಕರಣಗಳನ್ನು ಇವತ್ತು ಮಾಡಲಿಕ್ಕಿದ್ದೀವಿ. ಸಬಲೀಕರಣಕ್ಕಾಗಿ ಸಾಕಷ್ಟು ಇಲಾಖೆವಾರು ಹಾಗೂ ಸಾಕಷ್ಟು NGOಗಳಾಗಿರ್ಬೋದು, ಸಾಕಷ್ಟು ಕಂಪನಿಗಳಾಗಿರ್ಬೋದು ರೈತರ ಬೆಳೆದಂಥ ಉತ್ಪಾದನೆಗೆ ಸಾಕಷ್ಟು ಬೆಲೆಯನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇರದಿಟ್ಟ ನಿರಂತರ ವಿಷಯಗಳಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ನ್ಯೂಸ್.